ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಿಲ್ಲ. ಇದು ನಂದು ವೆಡ್ನೆಸ್ಡೇ ಮಿನಿ ಬ್ಲಾಗ್ ಆಗಿದೆ. ಅರೌಂಡ್ ಈವ್ನಿಂಗ್ 5 ಆಗಿದೆ ಅನಿಸುತ್ತೆ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ. ನಾನು ಏನಪ್ಪ ರೋಡ್ ತೋರಿಸ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಬನ್ನಿ, ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಅಕ್ಕನೂ ನನ್ನ ಹಸ್ಬೆಂಡು. ಅವರೊಂದು ಗಾಡೀಲಿ ಬರ್ತಾ ಇದ್ದಾರೆ, ನಾವೊಂದು ಗಾಡೀಲಿ ಬರ್ತಾ ಇದ್ದೀವಿ. ನೋಡಿ, ನಾವು ಬಂದಿರೋದು ಇಲ್ಲಿಗೆ ಅಮ್ಯೂಸ್ಮೆಂಟ್ಗೆ. ಇದಿರೋದು ಅಬ್ಬಿಗೇರಲ್ಲಿ. ಇದು 1 ಮಂತಿಂದ ಇತ್ತು, ಬಟ್ ನಾವು ಹೋಗೋದಕ್ಕಾಗಿಲ್ಲ. ಇವತ್ತು ಅವ್ರು ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ನನ್ನ ಮಗ ನೋಡ್ತಾ ಇದ್ದಾನೆ, ಎಲ್ಲಿಗೋ ಕರ್ಕೊಬಂದ್ಬಿಟ್ಟಿದ್ದೀನಲ್ಲ ಅವನನ್ನು ಅಂತ. ಇದು ನನ್ನ ಅಕ್ಕನ 2ನೇ ಮಗ, ಚಾರ್ವಿಕ್ ಅಂತ ಹೇಳಿ. ಅವನಿಗೆ ನಾನು ಹಾಯ್ ಮಾಡು ಅಂತ ಅಂದರೆ ಅವ್ನು ನನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾನೆ. ನಾವು ಆ್ಯಕ್ಚುಲಿ ಬೇಗ ಬಂದುಬಿಟ್ಟಿದ್ವಿ. ಇಲ್ಲಿ 6ಗೆ 6:30ಗೆ ಅಂತ ಸ್ಟಾರ್ಟ್ ಆಗೋದು. ಸ್ವಲ್ಪ ಬೇಗ ಬಂದಿದ್ದರಿಂದ ಯಾವ ಗೇಮು ಸ್ಟಾರ್ಟ್ ಮಾಡಿಲ್ಲ. ನಾವು ಕೇಳಕ್ಕೆ ಹೋದಾಗೆಲ್ಲ ಅವರು 20 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳ್ತಾನೆ ಇದ್ದರು. ನನ್ನ ಮಗ ಸುತ್ತು ನೋಡ್ತಾ ಇದ್ದಾನೆ, ಎಲ್ಲಿಗೋ ಬಂದುಬಿಟ್ಟಿದ್ದೀನಲ್ಲ ನಾನು ಅಂತ. ಇದು ನನ್ನ ಅಕ್ಕನ ಮೊದಲನೇ ಮಗ, ಕೌಶಿಕ್ ಅಂತ ಹೇಳ್ಬಿಟ್ಟು. ಅವನು ಸುಮ್ಮನೆ ಯಾಕೆ ನಿಂತ್ಕೋಬೇಕು, ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾನೆ. ಆ್ಯಕ್ಚುಲಿ ನನಗೂ ಇಷ್ಟ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ. ಅವ್ರು ಸ್ವಲ್ಪ ಬೇಗನೆ ಕೊಟ್ಟರು ಅದನ್ನು, ಪೊಟ್ಯಾಟೊ ಟ್ವಿಸ್ಟರ್ನ. ಎರಡು ಸೆಟ್ ಇಲ್ವಾ? ಏನು ಮಾಡು 4 ನೋಡಿ, 3 ನನ್ನ ಪ್ರಕಾರ ಈ ಗೇಮು ವೇಸ್ಟ್ ಆಫ್ ಮನಿ ಅಂತ ಅನಿಸುತ್ತೆ. ಯಾಕಂದರೆ 8 ಬಾಲ್ ಹೊಡೆದ್ರೆ ಅಮೌಂಟ್ ವಾಪಸ್ ಕೊಡ್ತೀನಿ, ಇಲ್ಲಾಂದರೆ ಗಿಫ್ಟ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಬಟ್ ಅವರು 8ಕ್ಕೆ 8 ಹೊಡೆಯೋಕ್ಕಾಗಿಲ್ಲ. ಒಬ್ಬ 5 ಹೊಡೆದ, ಇನ್ನೊಬ್ಬ 4 3 ಏನೋ ಹೊಡೆದ ಅಂತ ಅನಿಸುತ್ತೆ. ಸೊ ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಒಂದು ಶೂಟ್ ಮಾಡಿಸ್ದೆ. ಬಟ್ ಅವನು ಆ ಕಡೆ ನೋಡ್ತಾ ಇಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನೇ ನೋಡ್ತಾ ಇದ್ದಾನೆ. ಅವರಪ್ಪ ಅಲ್ಲಿ ನೋಡು ಅಂತ ಹೇಳ್ತಾ ಇದ್ದಾರೆ ಅವನಿಗೆ. ಅವನಿಗೊಂದು ಎಕ್ಸ್ಪೀರಿಯೆನ್ಸ್ ಇದೊಂದು. ನೆಕ್ಸ್ಟ್ ನಾನು ಸಖತ್ ಇಷ್ಟಪಟ್ಟು ಆಡೋ ಗೇಮ್ ಇದು. ನನಗೆ ಸಖತ್ ಇಷ್ಟ ಏನಾದ್ರು ಗಿಫ್ಟ್ ಬರುತ್ತೆ ಅಂತ. ಸೊ ನಾವು ಹೆಂಗೇ ಬಾಲ್ ಹಾಕಿದ್ರೂ ಅದು ಅದೇ ಪಾಯಿಂಟ್ಗೆ ಹೋಗ್ತಾಯಿತ್ತು. ನಾನು ಅದಕ್ಕೆ ಅವನಿಗೆ ಕೊಟ್ಬಿಟ್ಟೆ. 3 ಸತಿ ಏನೋ ಹಾಕ್ಬಿಟ್ಟು ವಾಪಸ್ ಅವನಿಗೆ ಕೊಟ್ಬಿಟ್ಟೆ, ತಗೋ ಹಾಕು ಅಂತ ಹೇಳ್ಬಿಟ್ಟು. ನಮಗಿದ್ರಲ್ಲಿ ನೀವು ಹೇಳಿದ್ರೆ ನಂಬಲ್ಲ ಏನು ಗಿಫ್ಟ್ ಬಂತು ಅಂತ. ಕಸ ಮರ ಒಂದು, ಪೆನ್ ಸ್ಟ್ಯಾಂಡ್ ಒಂದು ಬಂತು. ಇಲ್ವಾ ಅವ್ನು ತಕ್ಕಬಾ. ನನ್ನ ಮಗ ತುಂಬ ಇಷ್ಟಪಟ್ಟು ಆಡಿದ ಗೇಮ್ ಅಂದರೆ ಇದೊಂದೇ, ಟ್ರೈನ್ ಗೇಮು. ಅವನಿಗೆ ಏನಂತ ಗೊತ್ತಿಲ್ಲ, ಬಟ್ ಅದು ಹೋಗ್ತಾ ಇದ್ದರೆ ಎಲ್ಲೋ ಹೋಗ್ತಾ ಇದ್ದೀವಿ ಅನ್ನೋ ಥರ ಅವನಿಗೇನೋ ಒಂಥರ ಫೀಲ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಅವ್ನು ಪ್ರತಿ ರೌಂಡ್ಗೂ ಬರ್ಬೇಕಾದ್ರೆ ಅಲ್ಲಿ ನಾವು ಮಾತಾಡಿಸ್ದಾಗೆಲ್ಲ ನಗ್ತಾ ಇದ್ದ, ಏನೋ ಒಂಥರ ರಿಯಾಕ್ಷನ್ ಮಾಡ್ತಾಯಿದ್ದ. ಅವನಿಗೇನೋ ಒಂಥರ ಅನ್ನಿಸ್ತಾ ಇತ್ತು. ಅವ್ನು ಫಸ್ಟ್ ಆಡಿದ ಗೇಮ್ ಅಂತಂದರೆ ಇದೊಂದೇ. ನಾನು ಇಲ್ಲಿ ತನಕ ಅವನ್ನ ಯಾವ ಗೇಮ್ಸ್ಗೂ ಕರ್ಕೊಂಡೋಗಿರಲಿಲ್ಲ. ಅವ್ನು ಫಸ್ಟ್ ಆಡಿದ ಗೇಮ್ ಅಂದರೆ ಇದೊಂದೇನೆ. ಈ ಗೇಮ್ಗೆ ನಾನು ಹೋಗಿಲ್ಲ. ನನಗೆ ಅಷ್ಟಾಗಿ ಈ ಥರದ ಯಾವ ಗೇಮ್ಸ್ಗಳು ಇಷ್ಟ ಆಗಲ್ಲ. ಸೊ ನಾನು ಯಾವುದು ಜಾಸ್ತಿ ಗೇಮೆಲ್ಲ ಆಡಿಲ್ಲ. ಇದ್ರಲ್ಲಿ ನನ್ನ ಬಿಟ್ಬಿಟ್ಟು ನನ್ನ ಮಗನಿಬ್ಬರನ್ನೂ ಬಿಟ್ಟು ಎಲ್ಲರೂ ಇದ್ದಾರೆ ಗೇಮ್ ಒಳಗಡೆ. ನಾನು ಆಡಿದ ಗೇಮ್ ಅಂತ ಅಂದರೆ ಇದು ಒಂದೇ, ಟ್ರೈನ್ದು ಗೇಮ್. ಇದೊಂದೇ ಗೇಮ್ ನಾನು ಆಡಿದ್ದು. ಸ್ವಲ್ಪ ಹೋಗುವಾಗ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಹೆಂಗೆ ಹೋಗುತ್ತಪ್ಪ ಏನು ಅಂತ. ಆಮೇಲೆ ಏನು ಅಷ್ಟೇನು ಅನ್ನಿಸ್ತಿಲ್ಲ. ಫಾಸ್ಟಿಗೆ ಹೋಗಲಿಲ್ಲ, ಸ್ವಲ್ಪ ಸ್ಲೋನೇ ಇತ್ತು. ಸೊ ಆಮೇಲೆ ಅಷ್ಟೇನು ಭಯ ಅಂತ ಅನಿಸಿಲ್ಲ. ನನಗೆ ಈ ಥರ ಗೇಮ್ಸ್ಗಳೆಲ್ಲ ಅಷ್ಟಾಗಿ ಇಂಪ್ರೆಸ್ ಆಗಲ್ಲ. ಸೊ ನಾನು ಈ ಥರ ಎಲ್ಲ ಹಾಕಿದ್ರೂ ಹೋಗೋದಿಲ್ಲ. ಇವತ್ತು ಅವ್ರು ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಇದು ನಮ್ಮ ಮನೆಯಿಂದ ನಿಯರೇ ಇರೋದು. ಎಲ್ಲ ಮುಗೀತು, ಎಲ್ಲ ಗೇಮ್ಸು ಆಡಿದ್ರು. ನಾವಿನ್ನೇನು ಹೊರಡೋ ಟೈಮಲ್ಲಿ ನನ್ನ ಮಗನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ನಾನು ತಟ್ಟಿ ಮಲ್ಸೋಣ ಅಂತ ಅಂದರೆ ಮಲ್ಕೊಳ್ತಾನೂ ಇರಲಿಲ್ಲ. ಅವನು ಸುತ್ತು ನೋಡ್ತಾನೇ ಇದ್ದ. ಇನ್ನೇನು ಸ್ವಲ್ಪ ದೂರ ಮನೆ ಬಂದ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಫುಲ್ ಎಲ್ಲ ಗೇಮ್ ಆಡಿ ಖುಷಿಯಾಗಿತ್ತು ಅವರಿಗೆ, ನನಗಲ್ಲ.
ಆ್ಯಕ್ಚುಲಿ ನೈಟಲ್ಲಿ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅವ್ರದ್ದೇ ಒಂಥರ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ಸೊ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಥರ ಗೇಮ್ಸ್ಗಳೆಲ್ಲ ನೋಡೋದಕ್ಕೆ. ಆಮೇಲೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ.